Okay, so next, very importantly, we'll go with one more important current affair, that is highest railway bridge. Highest railway bridge. Highest railway bridge. ಓಕೆ, ಹಾಗಿದ್ರೆ ಯಾವುದಪ್ಪ ಹಾಗಿದ್ರೆ ನಮ್ಮ ದೇಶದಲ್ಲಿರುವಂಥ ಹೈಯೆಸ್ಟ್ ರೈಲ್ವೆ ಬ್ರಿಡ್ಜ್ ಅಂತಂದರೆ ದಟ್ ಈಸ್ ಚೀನಾಬ್ ರೈಲ್ವೆ ಬ್ರಿಡ್ಜ್. ಎಸ್, ಚೀನಾಬ್ ರೈಲ್ವೆ ಬ್ರಿಡ್ಜ್. Yes, Chenab railway bridge. Actually, this bridge is constructed on Chenab river only. ಇಲ್ಲಿ ಯಾವ ನದಿ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ? ಚೀನಾಬ್ ರಿವರ್ಗೆ. ಎಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಪ್ಪ ಅಂತಂದರೆ ಎಸ್, ಜಮ್ಮು ಕಾಶ್ಮೀರ್. ಎಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ? ಜಮ್ಮು ಕಾಶ್ಮೀರ್. ಆನ್ ಚೀನಾಬ್ ರಿವರ್. ಆನ್ ಚೀನಾಬ್ ರಿವರ್. ಎಲ್ಲಿ? ಎಟ್ ಜಮ್ಮು ಕಾಶ್ಮೀರ್. ಜಮ್ಮು ಕಾಶ್ಮೀರಲ್ಲಿ ಇದನ್ನು ನಾವು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೇವೆ. ಓಕೆನಾ? ಇಟ್ ಕನೆಕ್ಟ್ಸ್ ಉಧಂಪುರ್ ಶ್ರೀನಗರ್ ಬಾರಾಮುಲ್ಲಾ. ಇಟ್ ಕನೆಕ್ಟ್ಸ್ ಉಧಂಪುರ್ ಶ್ರೀನಗರ್ ಆ್ಯಂಡ್ ಬಾರಾಮುಲ್ಲಾ ಡಿಫ್ರೆಂಟ್ ರೈಲ್ವೆ ಸ್ಟೇಷನ್ಸ್. ಓಕೆ, ಯಾವ್ಯಾವುದು? ಉಧಂಪುರ್, ಶ್ರೀನಗರ್ ಆ್ಯಂಡ್ ಬಾರಾಮುಲ್ಲಾ. It connects Udhampur, Srinagar and Baramulla. The highest, height bandbit. The height is 275 meter. Yes, height bandbit 270 meter. This 270 meter ಏನದಪ್ಪ ಅಂದ್ರೆ ಜಸ್ಟ್ ಬರೀ ಕಮಾನ್ಗಳಿದಾವೆ. ಎಸ್, ಏನಿದಾವೆ? ಕಮಾನ್. ಇದ್ರದ್ದು ಟೋಟಲ್ ಹೈಟ್ ಬಂದ್ಬಿಟ್ಟು ಎಸ್ 359 ಮೀಟರ್. ಎಷ್ಟದ ಹೈಟ್ ಬಂದ್ಬಿಟ್ಟು? 359 ಮೀಟರ್. ಇದ್ರದ್ದು ಲೆಂತ್ ಎಷ್ಟದಪ್ಪ ಅಂದರೆ 3 ಕಿಲೋಮೀಟರ್. 3 ಕಿಲೋಮೀಟರ್. ಓಕೆನಾ? ಸೊ 111 ಕಿಲೋಮೀಟರ್ ಕತ್ರಾದಿಂದ ಬನಿಹಾಲ್ ಸ್ಟೇಷನ್ಲಿ ಪ್ರಮುಖ ಪಾತ್ರ ಹೊಂದಿದೆ. ಈ ಸೇತುವೆ ಟೋಟಲ್ ಕಾಸ್ಟ್ ಬಂದುಬಿಟ್ಟು 2800 ಕಿಲೋಮೀಟರ್, 2800 ಕ್ರೋರ್. 2800 ಕ್ರೋರ್ ಬಂದುಬಿಟ್ಟು ಟೋಟಲ್ ಕಾಸ್ಟ್. ಟೋಟಲ್ ಕಾಸ್ಟ್ 2800 ಕ್ರೋರ್. ಓಕೆನಾ? ಎಸ್. ಸೊ ಹಾಗಿದ್ರೆ ಇದು ಎರಡು ರೈಲ್ವೆ ಸ್ಟೇಷನ್, 2 ಡಿಫ್ರೆಂಟ್ ರೈಲ್ವೆ ಸ್ಟೇಷನ್, ಸಲಾಲ್ ಟು ದುಗ್ಗಾ. It constructed between Salal and Dugga railway stations. Okay, Salal, between Salal, Dugga, Salal, Dugga. Okay na? Yes. So idistu ಎದಕ್ಕೆ ಸಂಬಂಧಪಟ್ಟಿದ್ದು ಬಂದರೆ ಎತ್ತರದ ರೈಲ್ವೆ ಸೇತುವೆ ಅಂತ ಹೇಳಿ ಕರಿತೀವಿ. ಓಕೆ, ವೆರಿ ಇಂಪಾರ್ಟೆಂಟ್ಲಿ. ಓಕೆ, ಸೊ ನೆಕ್ಸ್ಟ್ ಮೋರ್ ಇಂಪಾರ್ಟೆಂಟ್ ಕ್ವಶನ್, ದಟ್ ಇಸ್ GI tax. Next we'll go with GI tax. So before going to discuss GI tax, we have some more concept to discuss here. Okay, so next, Ganga Vilas cruise, recently news, that is Ganga Vilas cruise. Yes, Ganga Vilas cruise. Ganga Vilas cruise. Ganga Vilas cruise. ಎಸ್, ಯಾಕಿದು ನ್ಯೂಸಲ್ಲಿದಪ್ಪ ಅಂತಂದರೆ ರೀಸೆಂಟ್ಲಿ ನರೇಂದ್ರ ಮೋದಿ January 13th ಏನು ಮಾಡ್ತಾರಪ್ಪ ಅಂದರೆ ವಿಶ್ವದ ಅತಿ ಉದ್ದದ ವಿಹಾರದ ಗಂಗಾ ವಿಲಾಸ್, ಅಂದರೆ ವಿಶ್ವದ ಅತಿ ಉದ್ದದ ಏನಪ್ಪ ಅಂದರೆ ವಿಹಾರ ಮೀನ್ಸ್ ಏನದು ಶಿಪ್ ಕ್ರೂಸ್. ಓಕೆ, ಅತಿ ಉದ್ದವಾದ ಅಂದರೆ ಇಂಡಿಯಾಸ್ ವರ್ಲ್ಡ್ಸ್ ಲಾಂಗೆಸ್ಟ್ ಕ್ರೂಸ್ ಇದು. ಓಕೆನಾ? ಇದು ವಿಶ್ವದ ಅತಿ ಉದ್ದವಾದ ಕ್ರೂಸ್. ವಿಶ್ವದ ಅತಿ ಉದ್ದವಾದ ಕ್ರೂಸ್. ಓಕೆ, ಕ್ರೂಸ್. ಇದು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತದಪ್ಪ ಅಂದರೆ ಇಟ್ ಟ್ರಾವೆಲ್ಸ್ ಬಿಟ್ವೀನ್ ಕಾಶಿ ಟು ಸಾರನಾಥ್, ಮಜಲಿ ಟು ಮಯೋಂಗ್, ಸುಂದರಬನ್ಸ್ ಟು ಕಾಜಿರಂಗ್. ಎಸ್, ಇಟ್ ಟ್ರಾವೆಲ್ಸ್ ಬಿಟ್ವೀನ್ ಕಾಶಿ ಟು ಸಾರನಾಥ್, ಕಾಶಿಯಿಂದ ಸಾರನಾಥ್, ಕಾಶಿ ಟು ಸಾರನಾಥ್, ಮಜಲಿ ಟು ಮಯಾಂಗ್, ಮಜಲಿ ಟು ಮಯಾಂಗ್ and Sundarbans to Kazirang. Sundarbans
ಟು ಕಾಜಿರಂಗ್, ಸುಂದರ್ಬನ್ಸ್ ಟು ಕಾಜಿರಂಗ್. ಸೊ ಇದುಗಳ ಮಧ್ಯ ಇದೇನು ಮಾಡ್ತಾ ಹೋಗ್ತದಪ್ಪ ಅಂತಂದರೆ ಇದು ಆ್ಯಕ್ಚುಲಿ ಟ್ರಾವೆಲ್ ಮಾಡ್ತದೆ. ಇದು ಆ್ಯಕ್ಚುಲಿ ಇಂಡಿಯಾ ಮತ್ತು ಬಾಂಗ್ಲಾದೇಶದ ರಾಜ್ಯಗಳ ಮಧ್ಯೆ 27 ನದಿಗಳಲ್ಲಿ 3200 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ. ಎಲ್ಲೆಲ್ಲಿ ಇಟ್ ಟ್ರಾವೆಲ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶಗಳ ಮಧ್ಯೆ ಎಷ್ಟು ಟೋಟಲ್ 27 ರಿವರ್ಸಲ್ಲಿ 3200 ಕಿಲೋಮೀಟರ್. ಎಸ್, ಬಿಟ್ವೀನ್ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್. ಓಕೆ, ಟೋಟಲಿ 27 rivers and 3200 kilometer, 2300 ಕಿಲೋಮೀಟರ್ಸ್ ಏನಪ್ಪ ಅಂತಂದರೆ ಇದು ಸ್ಟಾರ್ಟ್ ಆಗ್ತದೆ. ಇದನ್ನು ಯಾವ ಉದ್ದೇಶಕ್ಕೋಸ್ಕರ ನಾವು ಸ್ಟಾರ್ಟ್ ಮಾಡಿದೆವಪ್ಪ ಅಂದರೆ ಇಂಪಾರ್ಟೆಂಟ್ಲಿ ಟೂರಿಸಮ್. ಎಸ್, ಇದ್ರ ಮೇನ್ ಪರ್ಪಸ್ ಏನಪ್ಪ ಅಂದರೆ ಟೂರಿಸಮ್ ಓನ್ಲಿ. ಯಾಕಂದ್ರೆ ಪೀಪಲ್ಸ್ ಲೈಕ್ಸ್ ಈ ಥರದ ಟೂರಿಸಮ್ ಕಾನ್ಸೆಪ್ಟ್ಗಳನ್ನ ಪೀಪಲ್ಸ್ ಲೈಕ್ ಮಾಡ್ತಾರೆ ಅಂದರೆ ಇತ್ತೀಚೆಗೆ ಟ್ರೆಂಡಿಂಗ್ ಇರೋದ್ರಿಂದ. ಸೊ ನಾವೇನು ಮಾಡ್ತಿದ್ದೀವಪ್ಪ ಅಂದರೆ ಇವುಗಳನ್ನು ಸ್ಥಾಪನೆ ಮಾಡ್ಕೋತಿದ್ದೀವಿ. ಪ್ರವಾಸೋದ್ಯಮ, ಟೂರಿಸಮ್ ಪರ್ಪಸ್. ಎಸ್, ಪ್ರವಾಸೋದ್ಯಮಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ ಗಂಗಾ ವಿಲಾಸ್ ಕ್ರೂಸನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಓಕೆ, ಎಸ್. ಸೊ ನೆಕ್ಸ್ಟ್ ವಿಲ್ ಗೋ ವಿತ್ ಸಮ್ ಮೋರ್ ಇಂಪಾರ್ಟೆಂಟ್, ದಟ್ ಈಸ್ GI tags. We'll go with GI tags. GI tags. Yes, GI tags. DI it means global indication tags. GI tags. So sorry sir, geographical indication. GI tags. Okay, so GI tag ಅಂತ ಹೇಳಿ ಕರಿತೀವಿ. Yes, GI tag it means ಏನಪ್ಪ ಅಂತಂದರೆ geographical indication tag. ಓಕೆನಾ? GI tag it means geographical indication tag. ಓಕೆನಾ? ಎಸ್. ಸೊ ಹಾಗಿದ್ರೆ ಫಸ್ಟ್ ನಾವು GI ಟ್ಯಾಗ್ ಅಂದ್ರೇನು, ಯಾರು ಕೊಡ್ತಾರ ಅನ್ನೋದಾದ್ಮೇಲೆ ಇತ್ತೀಚೆಗೆ ಯಾವ್ಯಾವ ಪ್ರಾಡಕ್ಟ್ಸ್ಗಳಿಗೆ GI ಟ್ಯಾಗ್ಗಳನ್ನು ಬರ್ತೈತೆ ನೋಡ್ತಾ ಹೋಗೋಣ. ಫಸ್ಟ್ ಗೊತ್ತಿರಲಿ, GI ಟ್ಯಾಗನ್ನು ಯಾರು ಕೊಡ್ತಾರಪ್ಪ ಅಂತಂದರೆ ಒಂದು ರೀತಿ ಇಟ್ಸ್ ಲೈಕ್ ಎ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್. GI ಟ್ಯಾಗ್ ಇಸ್ ನಥಿಂಗ್ ಬಟ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ ಆರ್ ಇಟ್ ಇಸ್ ಲೈಕ್ ಎ ಕಾಪಿ ರೈಟ್. ಎಫ್. ಸೊ ಈಗ ಈ ಪ್ರಾಡಕ್ಟ್ಗೆ ಒಂದು GI ಟ್ಯಾಗ್ ಕೊಟ್ವಿ ಅಂದ್ಕೊಂಡ್ರೆ ಈ ಪ್ರಾಡಕ್ಟನ್ನು ವಿತೌಟ್ ಅದು ಯಾರು ಅದರದ್ದು ಓನರ್ ಇರ್ತಾರೋ ಅಥವಾ ಯಾರು ಅದು ಪ್ರೊಡ್ಯೂಸ್ ಮಾಡ್ತಿರ್ತಾರೋ ಅವರು ಅದನ್ನು ಬಿಟ್ಟು ಇನ್ನೊಬ್ಬರು ಪ್ರೊಡ್ಯೂಸ್ ಮಾಡುವಂತಿಲ್ಲ. ಇಫ್ ಇನ್ ಕೇಸ್ ಅದು ಇನ್ನೊಬ್ಬರು ಪ್ರೊಡ್ಯೂಸ್ ಮಾಡಿದರೆ ಅವರು ಪರ್ಮಿಷನ್ ತೊಗೊಂಡು ಏನು ಮಾಡಬೇಕಾಗ್ತದೆ ಅಂದರೆ ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ದಟ್ ಈಸ್ ಕಾಲ್ಡ್ ಆಸ್ ಪ್ರಾಪರ್ಟಿ ಕಾಪಿ ರೈಟ್ ಆರ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್. ಹಾಗೆ GI ಟ್ಯಾಗ್ ಆಲ್ಸೋ ಲೈಕ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ ಇದ್ದ ಹಾಗೆ. ಓಕೆನಾ? ಸೊ ಹಾಗಿದ್ರೆ ಸೊ ಇದನ್ನು ಯಾರು ಕೊಡ್ತಾರಪ್ಪ ಅಂತಂದರೆ WTO ಒಪ್ಪಂದವು ಟ್ರೈಸ್ ಅಂತಾರಾಷ್ಟ್ರೀಯ ಅಡಿಯಲ್ಲಿ GI ಟ್ಯಾಗ್ ಚೌಕಟ್ಟನ್ನು ಒದಗಿಸುತ್ತದೆ. WTOನ TRIPS ಅಂದರೆ ಸೊ ವೆರಿ ಇಂಪಾರ್ಟೆಂಟ್ಲಿ ಎಸ್ TRI ಇದು ಸೊ ಬೌದ್ಧಿಕ ಆಸ್ತಿ ಹಕ್ಕುಗಳ ವ್ಯಾಪಾರ ಸಂಬಂಧಿ ಅಂಕಿಅಂಶಗಳ ಕುರಿತು WTO. ಎಸ್, ಯಾರು ಕೊಡ್ತಾರೆ ಇದನ್ನು? WTOದಿಂದ. ಎಸ್, ಟ್ರೈಸ್ TRIS, ಯಾರು? TRIPS. ಓಕೆ, TRIPS it means yes, TRIPS ಯಾರು ಕೊಡ್ತಾರೆ ಇದನ್ನ? TRIPS. TRIPS means what? Trade related. Yes, trade related. Okay, aspects of intellectual property rights. Yes, by WTO only. Yes, by in 1995. ಓಕೆನಾ? ಎಸ್. ಹಂಗಂದ್ರೆ ಏನು? ಇಲ್ಲಿ ನೋಡ್ರಿ, ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ಅಥವಾ ಪ್ಲೇಸ್ಗಳಿಗೆ ಏನು ಮಾಡ್ತಾರಪ್ಪ ಅಂದರೆ GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ಸೊ ಇದರಿಂದ ಏನಾಗ್ತದಪ್ಪ ಅಂತಂದರೆ ಇದ್ರದ್ದು ಯೂಶ್ವಲಿ ಏನಾಗ್ತಾ ಹೋಗ್ತದಪ್ಪ ಅಂದರೆ ಹೆಸರು ಏನಾಗ್ತದೆ ಪ್ರಮೋಟ್ ಆಗ್ತಾ ಹೋಗ್ತದೆ. ಅಂದರೆ ಜಗತ್ತಿನಾದ್ಯಂತ ಇವುಗಳನ್ನು ಪ್ರಮೋಟ್ ಮಾಡೋದ್ರೆ ಇದ್ರದ್ದು ಮಾರ್ಕೆಟಿಂಗ್ಸ್ ಜಾಸ್ತಿ ಆಗ್ತದೆ. ಡಿಮ್ಯಾಂಡ್ ಏರಿಯಾ ಡಿಮ್ಯಾಂಡ್ಗೆ ಸ್ಕೋಪ್ ಜಾಸ್ತಿ ಸಿಗ್ತಾ ಹೋಗ್ತದೆ. ಅದಕ್ಕೆ ನಾವೇನು ಕರಿತೀವಪ್ಪ ಅಂದರೆ GI ಅಂಥೇಳಿ ಕರಿತೀವಿ. ದಟ್ ಈಸ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂಥೇಳಿ ಕರಿತೀವಿ. ಹಾಗಿದ್ರೆ ಈ GI ಟ್ಯಾಗಲ್ಲಿ ಓಕೆ ಸೊ ಒಂದು ರೀತಿ ಬೌದ್ಧಿಕ ಹಕ್ಕುಗಳು ಮತ್ತು ಕೈಗಾರಿಕಾ ಆಸ್ತಿ ರಕ್ಷಣೆ ಪ್ಯಾರಿಸ್ ಕನ್ವೆನ್ಷನ್, ಇವುಗಳನ್ನು ಪ್ಯಾರಿಸ್ ಕನ್ವೆನ್ಷನ್ ಇಂದ ನಾವೇನು ಮಾಡ್ತಿದ್ದೀವಪ್ಪ ಅಂದರೆ ಈ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡ್ಕೊಂಡು. ಎಲ್ಲಿಂದ? ಪ್ಯಾರಿಸ್ ಕನ್ವೆನ್ಷನ್. ಎಸ್, ವೆರಿ ಇಂಪಾರ್ಟೆಂಟ್ಲಿ ಪ್ಯಾರಿಸ್ ಕನ್ವೆನ್ಷನಿಂದ ಗೊತ್ತಿರಲಿ. ಎಸ್, ಪ್ಯಾರಿಸ್ ಕನ್ವೆನ್ಷನ್. ಎಸ್,
ಪ್ಯಾರಿಸ್ ಕನ್ವೆನ್ಷನಿಂದ ನಾವೇನು ಮಾಡ್ತಾ ಬರ್ತಾ ಇದ್ದೀವಿ ಅಂತಂದರೆ ಈ ಒಂದು ಕಾನ್ಸೆಪ್ಟನ್ನು ಹಾಕ್ಕೊಂಡು ಬರ್ತಾ ಇದ್ದೀವಿ. ಓಕೆ, ಸೊ ಇದ್ರ ಜೊತೆಗೆ ವಿ ಹ್ಯಾವ್ ಅ ಪರ್ಟಿಕ್ಯುಲರ್ ಆ್ಯಕ್ಟ್ ಫಾರ್ ದಿಸ್ GI ಪ್ರಾಡಕ್ಟ್ಸ್. ಪರ್ಟಿಕ್ಯುಲರ್ ಆ್ಯಕ್ಟ್ ಅದ ದಟ್ ಈಸ್ 1999 ರಿಜಿಸ್ಟರ್ಡ್ ಆ್ಯಂಡ್ 2003 ಆ್ಯಕ್ಟ್. ಯಾವಾಗ 1999ನಲ್ಲಿ ರಿಜಿಸ್ಟರ್ ಮಾಡ್ತೀವಿ, ಯಾವಾಗಿಂದ ಸ್ಟಾರ್ಟ್ ಬರುತ್ತಪ್ಪ 2003ಇಂದ ವಿ ಹ್ಯಾವ್ ಅ GI ಪ್ರಾಡಕ್ಟ್ಸ್ ಆ್ಯಕ್ಟ್. ಓಕೆ, ಏನಪ್ಪ ಅಂತಂದರೆ ಸೊ ಅಂದರೆ ಯಾವ್ಯಾವ GI ಪ್ರಾಡಕ್ಟಲ್ಲಿ ರಿಜಿಸ್ಟರ್ ಆಗಿದ್ದಾವಲ್ಲ ಇಂಡಿಯಾದಲ್ಲಿ ಅವುಗಳನ್ನ ಪ್ರೊಟೆಕ್ಟ್ ಮಾಡುವ ಸಲುವಾಗಿ ವಿ ಹ್ಯಾವ್ ಅ ಆ್ಯಕ್ಟ್ ಇನ್ 2003. ಓಕೆನಾ? ಎಸ್. ಸೊ ಹಾಗಿದ್ರೆ ಯಾವ್ಯಾವ್ದ ಪ್ರಾಡಕ್ಟ್ಗಳಿಗೆ ರೀಸೆಂಟಾಗಿ ಕೊಡ್ತಾರಪ್ಪ ಅಂತಂದರೆ ಎಸ್ ಬನಾರಸಿ ಪಾನ್. ಎಸ್, ರೀಸೆಂಟ್ಲಿ ಯಾವುದು? ಬನಾರಸಿ ಪಾನ್. ಬನಾರಸಿ ಪಾನ್ ರೀಸೆಂಟಾಗಿ ಸುಮಾರು ಕಾನ್ಸೆಪ್ಟ್ಗಳಿಗೆ ನಾವೇನು ಮಾಡ್ತೀವಪ್ಪ ಅಂದರೆ GI ಟ್ಯಾಗ್ ಕೊಟ್ಟಿದ್ದೀವಿ. ಸೊ ಅದ್ರಾಗ ಫಸ್ಟ್ ಒನ್ ಯಾವುದಪ್ಪ ಅಂದರೆ ಬನಾರಸಿ ಪಾನ್. ಅದ್ರ ಜೊತೆಗೆ ಮತ್ತು ಯಾವ್ಯಾವುದಕ್ಕೆ ನಾವೆಲ್ಲ GI ಟ್ಯಾಗನ್ನು ಕೊಟ್ಟಿದ್ದೀವಿ ಅಂತಂದರೆ ಎಸ್ ವೆರಿ ಇಂಪಾರ್ಟ್ಲಿ. ಓಕೆ, ಲಿಸನ್ ಇಯರ್. ಮತ್ತು ಯಾವುದಕ್ಕೆ ಕೊಡ್ತೀವಪ್ಪ ಅಂತಂದರೆ ಸೊ ತಮಿಳ್ನಾಡಿನ ಜೇಡರಿ ನಾಮಕಟ್ಟಿ. ಎಸ್, ತಮಿಳ್ನಾಡು ಜೇಡರಿ ನಾಮಕಟ್ಟಿ. ಎಸ್, ಜೇಡರಿ ನಾಮಕಟ್ಟಿ. ಜೇಡರಿ ನಾಮಕಟ್ಟಿ. ನೆಕ್ಸ್ಟ್ ಒನ್ ಮ್ಯಾಟಿ ಬನಾನಾ. ಮ್ಯಾಟಿ ಬನಾನಾ. ಮ್ಯಾಟಿ ಬನಾನಾ. ನೆಕ್ಸ್ಟ್ ಮ್ಯಾಟಿ ಬಾಳೆಹಣ್ಣು. ಹಾಂ, ಎಸ್. ನೆಕ್ಸ್ಟು ಜೇಡರಿ ನಾಮಿಕಟ್ಟಿ ತಮಿಳ್ನಾಡು. ಸೊ ಮ್ಯಾಟಿ ಬಾಳೆಹಣ್ಣು ಕೂಡ ತಮಿಳ್ನಾಡು. ಅಲ್ಲ, ಕನ್ನಡದಲ್ಲಿ ನ್ಯಾಟಿ ಬನಾನಾ. ಸರ್ ಮ್ಯಾಟಿ ಬನಾನಾ. ಓಕೆ, ಅದ್ರ ಜೊತೆಗೆ ಸೊ ಇನ್ನೊಂದು JD ಬುಟ್ಟ ಸಾರೀಸ್. JD ಬುಟ್ಟ ಸೀರೆಗಳು. JD ಬುಟ್ಟ ಸೀರೆಗಳು. ಅಗೇನ್ ತಮಿಳ್ನಾಡು. ಓಕೆನಾ? ಅಗೇನ್ ತಮಿಳ್ನಾಡು. ಹಾಗಿದ್ರೆ ವೆರಿ ಇಂಪಾರ್ಟೆಂಟ್ಲಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಯಾವ ಸ್ಟೇಟ್ಸ್ ಪ್ರಾಡಕ್ಟ್ಸ್ಗಳಿಗೆ GI ಟ್ಯಾಗ್ ಅದಪ್ಪ ಅಂದರೆ ತಮಿಳ್ನಾಡಿಗೆ 58 ಪ್ರಾಡಕ್ಟ್ಸ್ಗಳಿಗೆ GI ಟ್ಯಾಗ್. ಓಕೆ, ತಮಿಳ್ನಾಡಿಗೆ. ಎಸ್, ತಮಿಳ್ನಾಡಿಗೆ 58 ಪ್ರಾಡಕ್ಟ್ಸ್. ಹಾಗಾಗಿ ಹೈಯೆಸ್ಟ್ ಫಸ್ಟ್ ಪ್ಲೇಸ್ ಇನ್ ಇಂಡಿಯಾ. ಓಕೆ, ಸೊ ನೆಕ್ಸ್ಟ್ ಕರ್ನಾಟಕದ 48 ಪ್ರಾಡಕ್ಟ್ಸ್ಗಳಿಗೆ ವಿ ಹ್ಯಾವ್ GI ಟ್ಯಾಗ್ಸ್. ಕರ್ನಾಟಕದ 48 ಪ್ರಾಡಕ್ಟ್ಸ್. ಓಕೆ, ಎಸ್.